ಎಲ್ರಿಗೂ ಶರಣ್ರಿ. ಇತಿಹಾಸದಾಗ ಮೈ ಜುಮ್ ಅನ್ಸೋ ಬಹಳಷ್ಟು ಕತಿನ ಕೇಳೇ ಇರ್ತೀರಿ. ಆದ್ರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಾಗ ತನ್ನ ತೊಡಿ ಚರ್ಮದಿಂದ ಮಾಡಿ ಚಮಾವಗಿಗಳನ್ನ ಕೊಟ್ಟಿದ ಕತಿನ ಇವತ್ ಹೇಳ್ತೀನಿ. ಶಿವಶರಣ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳು ಒಂದ್ಸರಿ ಬಸವಣ್ಣವ್ರನ್ನ ಭೇಟಿ ಆಕ್ಕಾರ. ಆಗ ಇವ್ರು ಅವ್ರಿಗ ಶರಣು ಅಂದಾರ. ಬಸವಣ್ಣನವರು ವಾಪಸ್ ಶರಣು ಶರಣಾರ್ಥಿ ಅಂತ ಹೇಳ್ತಾರ. ಈ ಕಾಯಕ ಯೋಗಿ ಭಕ್ತಿ ಭಂಡಾರಿ ನಾವ್ ಹೇಳಿದ ಒಂದು ಶರಣಿಗ ವಾಪಸ್ ಶರಣು ಶರಣಾರ್ಥಿ ಅಂತ ಹೇಳಿ 2 ಪಟ್ಟು ಋಣಭಾರಣ ನಮ್ಮ ಮೇಲೆ ಹೊರಿಸ್ತಾರ ಅನ್ಕೊಂಡ ದಂಪತಿಗಳು ಈ ಋಣಭಾರಣ ಹೆಂಗಾರ ಇಳಿಸ್ಕೋಬೇಕು ಅಂತ ಯೋಚನೆ ಮಾಡಿ ಒಂದು ಉಪಾಯ ಕಂಡ್ಕೊಂತಾರ. ಲಿಟ್ರಲಿ ತಮ್ಮ ದೇಹದ ತೊಡಿ ಚರ್ಮದಿಂದ ಚಮಾವಗಿಗಳನ್ನ ಮಾಡಿ ಬಸವಣ್ಣನವ್ರಿಗೆ ಅರ್ಪಿಸ್ತಾರ. ಇವು ಅವ್ರ ದೇಹದ ಚರ್ಮದಿಂದಾದ ಚಮಾವುಗಳು ಅಂತ ಬಸವಣ್ಣವ್ರಿಗೆ ಗೊತ್ತಾದ್ಮೇಲೆ ಅವರು ಅವುಗಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರ. ಒಬ್ರು ಚಮಾವಗಿಗಳನ್ನ ಚರ್ಮದಿಂದ ಮಾಡೋದಂದ್ರೆ ಏನು, ಇನ್ನೊಬ್ರು ಅವುಗಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸೋದಂದ್ರೆ ಏನು? ಕಡೆಗೆ ಬಸವಣ್ಣನವರು ಇವುಗಳನ್ನ ನಾನು ತೊಡಂಗಿಲ್ಲ, ಇವು ದೇವರಿಗ ಸಮರ್ಪಣೆ ಆಗ್ಬೇಕು ಅಂತ ಹೇಳ್ತಾರ. ಈ ಚಮಾವಗಿಗಳನ್ನ ನೀವೇನಾರ ನೋಡ್ಬೇಕು ಅಂತಿದ್ರ ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜ್ನಳ್ಳಿ ಗ್ರಾಮದೊಳಗ ಇವತ್ತೂ ಕಾಣಾಕ್ ಸಿಗ್ತಾವು. ಈ ಕಥೆನ ಕೇಳಿದ್ಮೇಲೆ ಇಬ್ರು ಎಷ್ಟೊಂದು ಕ್ರಾಂತಿಕಾರಿಗಳಾಗಿದ್ರು, ಭಕ್ತಿಯ ಪರಾಕಾಷ್ಠೆಯಲ್ಲಿ ಎಷ್ಟೊಂದು ಮಿಂದ್ ಹೋಗಿದ್ರು, ಮಾನವತಾವಾದಿಗಳಾಗಿದ್ರು, ವಿಶ್ವ ಭ್ರಾತೃತ್ವವನ್ನ ಸಾರ್ಲಿಕ್ಕೆ ಸಿದ್ಧರಾಗಿದ್ರು, ಅಹಂಕಾರವನ್ನ ತೊಡೆದು ಹಾಕೊಂಡಿದ್ರು ಅನ್ನೋದು ಗೊತ್ತಾಕತಿ. ಅದಕ್ಕ ಅಲ್ಲೇನ್ರಿ ಹೇಳ್ತಾರು, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ.